wait. Thank you. Thank you. ಮುಂದೆ ಬಾ. 3, 4. Hey everyone, welcome back to Chanjo's World YouTube channel. My name is Sindhu. ಸೊ ಇವತ್ತಿನ ವ್ಲಾಗ್ ಏನು ಬಂದುಬಿಟ್ಟು ಅಂತಂದರೆ ನಮ್ಮ ಮನೆಯಲ್ಲಿ ವ್ಯಾಲೆಂಟೈನ್ಸ್ ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ. ಏನಪ್ಪ ನಾವು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಎಸ್ ಅಫ್ಕೋರ್ಸ್ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸೇರಿ ನಮ್ಮ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾರೂ ಯಾರಿಗೂ ಸರ್ಪ್ರೈಸ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಕಿಡ್ಸ್. ಸೊ ನನಗೆ ಇಬ್ಬರು ಮಕ್ಕಳಿರೋದ್ರಿಂದ ನಾವು ಎಲ್ಲಿಗಾದರೂ ಹೋಗಿ ಸರ್ಪ್ರೈಸ್ ಮಾಡಬೇಕು ಅಂತಂದರೆ ಒಬ್ಬರಿಂದನೇ ನಡೆಯೋದಿಲ್ಲ, ಮಕ್ಕಳು ಕೂಡ ಜೊತೆಗೆ ಇರ್ತಾರೆ. ಸೊ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಈ ಸಲ ಏನು ಮಾಡಿದ್ದೀವಿ ಅಂತಂದರೆ, ಇಬ್ಬರು ಕೂಡ ಕೆಲಸ ಮಾಡೋಣ, ಇಬ್ಬರು ಕೂಡ ಅರೇಂಜ್ಮೆಂಟ್ಸ್ ಮಾಡೋಣ, ಮನೆಯಲ್ಲೇ ಹೇಗಾಗುತ್ತೆ ನೋಡೋಣ ಅಂತ ಇಬ್ಬರು ಸಪೋರ್ಟಿವ್ ಆಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಈ ವ್ಯಾಲೆಂಟೈನ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಅದು ಕೂಡ ಮನೆಯಲ್ಲಿ, ಅದು ಕೂಡ ವಿದಿನ್ 1000 ರೂಪಿ ಒಳಗಡೆನೆ. ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ನಾವು ಕಲರ್ಫುಲ್ ಆಗಿ ಏನು ಅಂಥದ್ದೇನು ಮಾಡಿಲ್ಲ. ನಮ್ಮ ಹತ್ರ ಇರುವಂಥ ಐಟಮ್ಸ್ಗಳನ್ನೇ ಯೂಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ನಾವು ಈ ಸೆಲೆಬ್ರೇಷನ್ನ ಮಾಡಿದ್ದೀವಿ. ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ಮನೇಲಿ ಇದೇ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡೋವಂಥ ಐಡಿಯಾ ಕೂಡ ಇದರಿಂದ ಸಿಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ನಮ್ಮ ಮಕ್ಕಳ ಜೊತೆಗೆ ನಾವು ಹೇಗೆ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ. ಸೊ ನಾನು ಈ ವ್ಯಾಲೆಂಟೈನ್ಸ್ ಡೇಗೆ ನೈಟ್ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಡಿನ್ನರ್ನ ನಾನು ಪ್ಲ್ಯಾನ್ ಮಾಡಿದೆ. ಅದೇನಂತಂದರೆ ಸ್ಪೆಷಲಾಗಿ ನಮ್ಮ ಹಸ್ಬೆಂಡಿಗೆ ಏನಂತಂದರೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಅದನ್ನು ನಾನು ಸಿಂಪಲಾಗಿ ಮಾಡೋಣ, ಯಾಕಂದರೆ ತುಂಬ ರಿಸ್ಕ್ ಮಾಡಿಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಲೇಡೀಸ್ಗೆ ಗೊತ್ತಲ್ವಾ, ಆಮೇಲೆ ಬೇರೆ ಎಲ್ಲದಕ್ಕೂ ಮೂಡೋಗ್ಬಿಡುತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ಚಿಕನ್ ಬಿರಿಯಾನಿ ಮಾಡೋದು, ಅದು ಕೂಡ ಆಚಿ ಪೌಡರ್ ಯೂಸ್ ಮಾಡಿಬಿಟ್ಟು. ಸೊ ಆಚಿ ಪೌಡ್ರ್ ನನಗೆ ತುಂಬ ಈಸಿ ಅಂತ ಅನಿಸ್ತು. ಸೊ ಫಸ್ಟು ಆಚಿ ಪೌಡರ್ನ ಮ್ಯಾರಿನೇಟ್ ಮಾಡಿ, ಚಿಕನ್ನ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತಿಟ್ಕೊಂಡು, ಆಮೇಲೆ ಆನಿಯನ್ನ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಚಿಕನ್ನ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಚಿಕನ್ನ ಒಂದು ಹಾಫ್ ಬಾಯ್ಲ್ ಆಗೋ ಥರ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಮತ್ತೆ ಅಕ್ಕಿ ಹಾಕಿ ಚಿಕನ್ನು ಅದಕ್ಕೆ ಎಷ್ಟು ಬೇಕು ನೀರು ಹಾಕಿ ಅದು ರೆಡಿ ಆಗುತ್ತೆ, ಬಿರಿಯಾನಿ ಸೆಟಪ್ ಮುಗೀತು. ಅದಾದಮೇಲೆ ನಾನಿಲ್ಲಿ ಅದೇ ಹಾಫ್ kg ಚಿಕನ್ನ ಮತ್ತೆ ಎಕ್ಸ್ಟ್ರಾ ತೊಗೊಂಡು ಅದರಲ್ಲಿ ನಾನು ಕಬಾಬ್ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಈಸ್ ಕಬಾಬ್ ಪೇಸ್ಟ್. ನನಗೆ ನಿಯರ್ ಬೈ ಶಾಪಲ್ಲಿ ಸಿಗುತ್ತೆ. 200 ಗ್ರಾಮ್ಗೆ 30 ರೂಪೀಸ್ ಥರ ಅಂತ. ಯಾಕಂತಂದರೆ ಇದು ಯಾವಾಗಲೂ ನಾನು ಮಾಡಲ್ಲ, ನಮ್ಮ ಹಸ್ಬೆಂಡ್ಗೆ ಹೊರಗಡೆ ಸಿಗುವಂಥ ಕಬಾಬ್ ಅಂದರೆ ಇಷ್ಟ. ಸೊ ಮನೇಲೇ ಮಾಡಿ ಹೊರಗಡೆ ಟೇಸ್ಟ್ ಕೊಡೋಣ ಅಂತೇಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ಒಂದು ಸಿಂಪಲಾಗಿ ಟೇಬಲ್ ಡೆಕೋರ್ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ನಾನು ಆನ್ಲೈನಲ್ಲಿ ಈ ಬಲೂನ್ಸ್ನ ಪರ್ಚೇಸ್ ಮಾಡಿದ್ದು. 100 ರೂಪೀಸ್ ಚೇಂಜಿಗೆ ಒಂದು 50 ಬಲೂನ್ಸ್ ಬಂತು. ಒಂದ್ಸಲ ತೊಗೊಂಡ್ರೆ ಮತ್ತೆ ಏನಾದ್ರು ಪ್ರೋಗ್ರಾಮ್ ಇದ್ದಾಗ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಟೇಬಲ್ನ, ಸಿಂಪಲ್ ಆಗಿರೋ ಟೇಬಲ್ನ ನಾವು ಹೇಗೆ ಕ್ಲಾಸಿಗೆ ಡೆಕೋರ್ ಮಾಡ್ತೀವಿ ಅಂತ ನೋಡಿ. ಆ್ಯಂಡ್ ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಆಫೀಸ್ ಮುಗಿಸಿ ಬಂದಿದ್ದಾರೆ. ಸೊ ಅವ್ರು ಬಂದ ಮೇಲೆ ರೆಡಿ ಆಗಿಬಿಟ್ಟು ಅವ್ರಿಗೆ ಈ ಶರ್ಟ್ ಹಾಕಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ಹಾಕ್ಸಿದ್ದೀನಿ. ಆ್ಯಂಡ್ ಸಿಂಪಲಾಗಿ ಟೇಬಲ್ ಡೆಕೋರ್ ರೆಡಿ ಆಗಿದೆ. ಆ್ಯಂಡ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದೀನಿ. ಏನಕ್ಕೆ ಅಂದರೆ ತುಂಬ ಸರ್ಪ್ರೈಸ್ ಆಗಿ ಇರಲಿ ಅಂಥೇಳಿ ನಾನೊಂದು ಅಮೆಝಾನಲ್ಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಆ ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಯಿತು. ನೋಡೋಕ್ಕೆ ತುಂಬ ಸಖತ್ತಾಗಿ ಕಾಣುತ್ತೆ, ತುಂಬ ಸಿಂಪಲ್ ಡ್ರೆಸ್ಸು. ಆ್ಯಂಡ್ ದಟ್ ಡ್ರೆಸ್ ಆಲ್ಸೋ 400 ರೂಪೀಸ್ ಒಳಗಡೆ ಸಿಗುವಂಥದ್ದು. ನೋಡಿ ಇದೇ ಡ್ರೆಸ್ಸು ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂದರೆ ನನಗೆ ಖುಷಿ ಆಯಿತು. ಆಫ್ಟರ್ ಬೇಬಿ ಗೊತ್ತಲ್ವ ನಿಮಗೆ, 2 C-ಸೆಕ್ಷನ್ ಆದಮೇಲೆ ಮಮ್ಮಿ ಪೌಚ್ ಎಲ್ಲ ಹೊರಗಡೆ ಬಂದುಬಿಟ್ಟಿರುತ್ತೆ. ಎಷ್ಟು ದೊಡ್ಡದಾಗಿರುತ್ತೆ ಹೊಟ್ಟೆ ಅಂತಂದರೆ ಇನ್ನೇನು ಪ್ರೆಗ್ನೆಂಟ್ ಅನ್ನೋ ಥರ ಇರುತ್ತೆ. ಬಟ್ ಇದು ಸ್ಟ್ರೆಚಬಲ್ ಡ್ರೆಸ್ ಆಗಿರೋದ್ರಿಂದ ತುಂಬಾ ಕಾಣಿಸ್ತಾ ಇದೆ. ಆ್ಯಂಡ್ ನನಗೂ ಕೂಡ ಅನ್ನಿಸ್ತು ಈ ಹೊಟ್ಟೆ ಸ್ವಲ್ಪ ಕಮ್ಮಿ ಇದ್ದಿದ್ರೆ ಎಷ್ಟು ಸಖತ್ತಾಗಿರ್ತಿತ್ತಲ್ಲ ಅಂಥೇಳಿ. ಆಮೇಲೆ ನಾನು ಅದನ್ನೇ ಪಾಸಿಟಿವ್ ಆಗಿ ತೊಗೊಂಡು ನಾನಿನ್ನು ಸ್ವಲ್ಪ ವರ್ಕೌಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ, ನನಗೆ ಅಂತ ಟೈಮ್ ಕೊಡೋಣ. ನಾವು ಸ್ಲಿಮ್ ಆಗಿ ನಮ್ಗೆ ನೋಡೋಕೆ ಚೆನ್ನಾಗಿ ಅನಿಸಿದ್ರೆ ನಮಗೂ ಅದೇನೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿದೆ. ಈ ಡ್ರೆಸ್ ಬಂದಮೇಲೆ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಹೇಳ್ಕೊಂಡು ಟೈಮ್ ಅಡ್ಜಸ್ಟ್ ಮಾಡಿ ಮಾಡಲೇಬೇಕು ಅಂದ್ಕೊಂಡೆ. ಆ್ಯಂಡ್ ಆ ಕರ್ಟನ್ಸು ಮತ್ತು ಆ ಸ್ಟಾರ್ ಲೈಟ್ ನೋಡಿ ಇಷ್ಟೇ ಸಾಕು, ಎಷ್ಟು ಒಂಥರ ಕ್ಲಾಸಿ ಲುಕ್ ಕೊಡ್ತಾ ಇದೆಯಲ್ವಾ. ರೆಡ್ ವೈಟ್ ಕರ್ಟನ್ಸ್ ಮಾಡಿದಲ್ಲಿ ಆ ಸ್ಟಾರ್ ಲೈಟ್ಗಳು. ಆ್ಯಂಡ್ ಸ್ವಲ್ಪ ಕ್ಯಾಂಡಲ್ಸನ್ನ ನಾನು ಹಚ್ಚಿದ್ದೀನಿ ಇಲ್ಲಿ.
ಒಂದು 2-3 ಕ್ಯಾಂಡಲ್ಸ್ಗಳನ್ನ ಇಟ್ಟಿದ್ದೀನಿ. ಜಾಸ್ತಿ ಇಡಕ್ಕೆ ಹೋಗಿಲ್ಲ, ಯಾಕಂದರೆ ಮಕ್ಕಳು ಟಚ್ ಮಾಡಿ ಮತ್ತೆ ಒಂದಕ್ಕೆ 2 ಡಬಲ್ ಕೆಲಸಗಳಾಗಬಾರ್ದು ಅಂತ ಹೇಳ್ಕೊಂಡು 1-2 ಕ್ಯಾಂಡಲ್ಸ್ನೂ ಕೂಡ ಇಟ್ಟಿದ್ದೀನಿ. ಆ್ಯಂಡ್ ಕಬಾಬ್ ರೆಡಿ ಆಗಿದೆ, ಬಿರಿಯಾನಿ ರೆಡಿ ಆಗಿದೆ, ಒಂದು ಮೊಸರು ಬಜ್ಜಿನೂ ಮಾಡಿದ್ದೀನಿ. ಆ್ಯಂಡ್ ಮಕ್ಕಳಿಗೆ ಇಷ್ಟ ಅಂತೇಳಿ ಐಸ್ ಕ್ರೀಮು ಕೂಡ ಮಾಡೋಕ್ಕೆ ಬರುತ್ತೆ, ಬಟ್ ಈ ಸಲ ಮಾಡಿಲ್ಲ, ತರಿಸ್ಕೊಂಡಿದ್ದೀನಿ. ಯಾಕಂದರೆ ರಿಸ್ಕ್ ಜಾಸ್ತಿ, ಟೈಮ್ ತಗೊಳುತ್ತೆ. ಆ್ಯಂಡ್ ಏನಂತಂದರೆ ಮನೇಲೇ ನಾವು ಮಾಡುವಾಗ ತುಂಬ ಐಟಮ್ಸ್ಗಳನ್ನ ಮಾಡಿ ನಾವು ಒಬ್ಬರೇ ಇರುವಾಗ ಮ್ಯಾನೇಜ್ ಮಾಡಬೇಕಾದ್ರೆ, ತುಂಬ ಜನ ಇದ್ದರೆ ಓಕೆ, ಒಬ್ಬರೇ ಇರುವಾಗ ತುಂಬ ಐಟಮ್ಸ್ಗಳನ್ನ ಫುಡ್ ಐಟಮ್ಸ್ಗಳನ್ನ ಮಾಡುವಾಗ ನಮಗೆ ಅದು ಟಯರ್ಡ್ನೆಸ್ ಅನಿಸುತ್ತೆ, ಮಕ್ಳಿಗೆ ಕಿರಿಕಿರಿ ಇರುತ್ತೆ. ಸೊ ಹಾಗಾಗಿ ಸಿಂಪಲ್ 1-2-3 ಡಿಶಸ್ನ ಟ್ರೈ ಮಾಡಿ ಆಮೇಲೆ ಮಕ್ಕಳನ್ನೂ ರೆಡಿ ಮಾಡಿ ಸಿಂಪಲಾಗಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಆ್ಯಂಡ್ ನಮಗೂ ಕೂಡ ರೆಡಿ ಆಗೋಕ್ಕೆ ಮನಸ್ಸಿರುತ್ತೆ, ರೆಡಿ ಆಗೋಕ್ಕೂ ಕೂಡ ಟೈಮ್ ಇರುತ್ತೆ. ಸೊ ಇದು ಫುಲ್ ಕವರ್ ಆಗುತ್ತೆ, 100% ಒಂದು ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡ್ಬೋದು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ. ಎಲ್ಲದನ್ನೂ ಕೂಡ ಸ್ವಲ್ಪ ಡಿವೈಡ್ ಮಾಡಿ ಮಾಡಿಕೊಂಡ್ರೆ ಕಂಪ್ಲೀಟ್ ಲುಕ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದು ಕೂಡ ಅದೇ ಥರನೇ ಪ್ಲ್ಯಾನ್ ಮಾಡಿದೆ. ಫಸ್ಟೆಲ್ಲ ನಾನೇನು ಮಾಡ್ತಿದ್ದೆ ಅಂತಂದರೆ ತುಂಬ ವೆರೈಟಿ ಫುಡ್ ಮಾಡಬೇಕು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಲಾಸ್ಟಿಗೆ ಗಡಿಬಿಡಿ ಆಗಿಬಿಡೋದು, ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡಬೇಕು, ಅವ್ರು ಬರೋದ್ರೊಳಗಡೆ ಎಲ್ಲ ಮಾಡಿಡಬೇಕು ಅಂತೇಳಿ ಅಡುಗೆ ಎಲ್ಲ ಮಾಡ್ಕೊಂಡು ಬರೋದು. ಆಮೇಲೆ ಅವ್ರು ಬರೋಷ್ಟೊತ್ತಿಗೆ ನಾನಿನ್ನ ರೆಡಿನೂ ಕೂಡ ಆಗಿರಲ್ಲ, ಆ ಥರ ಆಗ್ತಿತ್ತು. ಸೊ ಅದಕ್ಕೆ ನಾನು ಈಗ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಹಸ್ಬೆಂಡಿಗೆ ಸರ್ಪ್ರೈಸ್ಗಿನ್ನ ನಾವಿಬ್ರು ಒಟ್ಟಿಗೆ ಅರೇಂಜ್ಮೆಂಟ್ಸ್ ಮಾಡೋಣ. ನಾನು ಕುಕ್ ಮಾಡಿರ್ತೀನಿ ಅವ್ರು ಬರೋಷ್ಟೊತ್ತಿಗೆ. ಆಮೇಲೆ ಈ ಸ್ಮಾಲ್ ಅರೇಂಜ್ಮೆಂಟ್ಸು, ಮಕ್ಕಳನ್ನ ನೋಡ್ಕೊಳ್ಳೋದು ಅದೆಲ್ಲ ಇರುತ್ತಲ್ವ, ಅದೆಲ್ಲ ಅವ್ರಿಗೆ ನಾನು ಜವಾಬ್ದಾರಿ ಕೊಟ್ಟೆ. ಇದು ನನಗೆ ಮೊದಲಿಗಿನ ಸರ್ಪ್ರೈಸ್ ಆಗಿ ಮಾಡೋದಕ್ಕೆ ಇದು ನನಗೆ ತುಂಬ ಬೆಸ್ಟ್ ಆ್ಯಂಡ್ ಈಸಿ ಅನಿಸ್ತು. ಆ್ಯಂಡ್ ಹಸ್ಬೆಂಡಿಗೂ ಗೊತ್ತಾಗುತ್ತೆ ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ನಮಗೋಸ್ಕರ ಎಷ್ಟು ಒಂದು ಟೈಮ್ ತಗೊಳ್ತಾರೆ ಮಾಡೋಕ್ಕೆ, ಅದೆಲ್ಲ ಸ್ವಲ್ಪ ಅವರಿಗೂ ಗೊತ್ತಾಗುತ್ತೆ. ಸರ್ಪ್ರೈಸ್ ಅಂತ ಹೇಳಿ ಮಾಡಿದಾಗ ಆ ಸರ್ಪ್ರೈಸ್ ಇರುತ್ತೆ, ಬಟ್ ಅದರ ಹಿಂದಿನ ಎಫರ್ಟ್ ಅಷ್ಟೊಂದೇನು ಕಾಣಿಸಲ್ಲ. ಇದು ತುಂಬ ಚೆನ್ನಾಗಿ ಅನಿಸ್ತು ಈ ಥರ ಒಂದು ಐಡಿಯಾ ಕೂಡ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಮ ಹಸ್ಬೆಂಡಿಗೂ ಹೇಳಿ ನಾವು ಈ ಥರ ಮಾಡೋಣ ಅಂತ ಕೂತ್ಕೊಂಡು ಮಾತಾಡಿ ಈ ಥರ ಪ್ಲ್ಯಾನ್ ಮಾಡಿ ಮಾಡಿದಾಗ ಅದು ಇನ್ನೂ ಕಂಪ್ಲೀಟಾಗಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಫೀಲ್ ಆಯಿತು ನನಗೆ. ಆ್ಯಂಡ್ ಇಲ್ಲಿ ಬಿರಿಯಾನಿ ಸವಿತಾ ಇದ್ದೀವಿ. ಆ್ಯಂಡ್ ಏನಂತಂದರೆ ಇಲ್ಲಿ ಒಂದು ಫನ್ ಒಂದು ಮೂಮೆಂಟ್ ಪಾಸ್ ಆಯಿತು. ನಮ್ಮ ಮನೆಯವರು ಒಂದು ಸ್ಪೂನ್ ಈ ಥರ ಒಂದು ಸ್ವಲ್ಪ ತುತ್ತು ತಿನ್ನಿಸಿದ್ರಲ್ವಾ, ಸೊ ನನ್ನ ಮಗ ನೋಡ್ತಾನೆ ಇದ್ದ. ಆಮೇಲೆ ಅಂತಂದ, ನಿಮ್ದು ನೀವು ತಿನ್ನಿ, ಇವ್ರು ತಿನ್ನಿ ಅಂತ. ಅಂದರೆ ನಮ್ಮ ಊಟ ನಾವೇ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಏನಕ್ಕೆ ತಿನ್ನಿಸ್ತಾ ಇದ್ದೀರಾ ಅಂತ. ಸೊ ಜಲಸ್ ಅಂತ ಜಲಸ್ ಫೀಲ್ ಆಗಿ ಹೋಗ್ಬಿಟ್ಟಿದ್ದಾನೆ. ನಮ್ಮ ಮನೆ 3 ಬಾಯ್ಸು ಕೂಡ ಅಷ್ಟೇ. ಈಗ ನನ್ನನ್ನು ನಮ್ಮ ಮನೆಯವ್ರು ಹಗ್ ಮಾಡೋಕ್ಕಿಂತ ಬಂದರೆ ಅವರಿಬ್ರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಆ ಥರ. ಅಂದರೆ ಮನೇಲಿ ನಾನೇ ಕ್ವೀನ್ ಅಂತ ಅಲ್ವಾ, ಕ್ವೀನ್ ಆದವರಿಗೆ ಗೊತ್ತಾಗುತ್ತೆ. 3 ಜನ ಬಾಯ್ಸ್ ಮಧ್ಯದಲ್ಲಿ ಒಬ್ಳೆ ಕ್ವೀನ್ ಆಗಿರೋದು. ಸುಮ್ಮನೆ ತಮಾಷೆಗೆ ಹೇಳಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನನ್ನ ಸಣ್ಣ ಮಗ ಅಂತೂ ಅವನಿಗೆ ತುಂಬ ಫುಡಿ, ಅವನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವನಿಗೆ ನಾವು ತಿನ್ನೋದಕ್ಕಿಂತ ಮುಂಚೆನೇ ಅಲ್ಲಿ ಕೊಟ್ಟು ಅಲ್ಲಿ ಸೈಡಲ್ಲಿ ಕೂರಿಸ್ಕೊಂಡು ತಿಂತಾ ಇದ್ದಾನೆ, ಮೈ ಮೇಲೆಲ್ಲ ಮಾಡ್ಕೊಂಡ್ಬಿಡ್ತಾನಲ್ವಾ. ಬಟ್ ಇನ್ನು 2 years ಕೂಡ ಆಗಿಲ್ಲ, ಆದರೂ ಅವನ ಪಾಡಿಗೆ ಅವನೇ ತಿನ್ಕೊಳ್ತಾನೆ. ನಾನು ಯಾರು ತಿನ್ಸೋ ಅಂತ ಇದಿಲ್ಲ, ಅವನ ಕೆಲಸಗಳನ್ನ ಅವನಿಗೆ ಗೊತ್ತಿರೋದೆಲ್ಲ, ಅವನಿಗೆ ಏನು ಬೇಕೋ ಅದೆಲ್ಲ ಅವನೇ ಮಾಡ್ಕೊಂಡ್ಬಿಡ್ತಾನೆ. ಅದು ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಈ ಸೆಕೆಂಡ್ ಬಾರ್ನ್ ಇರೋದು ಹಾಗೆ ಅಂತ ಅನ್ಸುತ್ತಲ್ವಾ. ಸೊ ನಾವು ಇವಾಗ ಇಲ್ಲಿ ಸ್ವಲ್ಪ ಮಾತಾಡಿಕೊಂಡು, ಮಕ್ಕಳ ಬಗ್ಗೆನೂ ಮಾತಾಡ್ಕೊಂಡು, ರೊಮ್ಯಾಂಟಿಕ್ ಆಗಿ ಮಾತಾಡೋವಂಥ ಸೀನು ಕಮ್ಮಿ ಇರುತ್ತೆ. ಯಾಕಂದರೆ ಮಕ್ಕಳು ಮಧ್ಯದಲ್ಲಿ ಇಂಟ್ರಪ್ಟ್ ಆಗ್ತಾರೆ. ಏನಪ್ಪ 2 ಮಕ್ಕಳಾದ್ಮೇಲೆ ರೊಮ್ಯಾಂಟಿಕ್ ಆಗಿ ಮಾತಾಡೋದು ಏನಿರುತ್ತೆ ಅಂತ ಕೇಳಬೇಡಿ. ಆದ್ರೂ ಅದಕ್ಕೆ ಅಂತ ಒಂದು ಸ್ಪೆಷಲ್ ಡೇ ಇರುವಾಗ ಅಲ್ವಾ. ಓಕೆ, ನನಗೆ ತುಂಬ ಸಿಂಪಲ್ ಆಗಿ ನಾನು ರೆಡಿಯಾಗಿರೋದು, ಬಟ್ ಜಸ್ಟ್ ಈ ಡ್ರೆಸ್ಸಿಂದ ನನಗೆ ಸಖತ್ ಲುಕ್ಕು ಅಂತ ಅನಿಸ್ತು, ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನನಗೇನೆ ತುಂಬ ದಿವಸ ಆದಮೇಲೆ ಈ ಥರ ರೆಡಿಯಾಗಿರೋದು ನೋಡಿರೋ ನನಗೇನೆ ಖುಷಿ ಆಯಿತು. ಸೊ ಈ ಥರ ಒಂದು ಮೊಮೆಂಟು ನಾವು ಹೊರಗಡೆ ಹೋದಾಗ ಅಲ್ಲಿಯ ಒಂದು ಡೆಕೋರೇಷನ್ಸ್ಗಳದೆಲ್ಲ ನಾವು ಕಣ್ತುಂಬ್ತೀವಿ. ಬಟ್ ಆಮೇಲೆ ಈ ಮಕ್ಳದ್ದು ಕಿರಿಕಿರಿಯಿಂದ ನಾವು ಮತ್ತೆ ಫ್ರಸ್ಟ್ರೇಟ್ ಆಗಿ ಮನೆಗೆ ಬರ್ತೀವಿ ಅಂತ ಅನಿಸುತ್ತೆ. ಸೊ ಅಲ್ಲಿ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು, ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತ ಕಂಟ್ರೋಲ್ ಮಾಡೋದ್ರಲ್ಲೇ ಆಗುತ್ತೆ. ಸೊ ನಾವು ನಮ್ಮ ಮನೇಲೇ ಆಗಿರೋದ್ರಿಂದ ಮಕ್ಕಳು ಎಲ್ಲಿಯೂ ಆ ಕಡೆ ಈ ಕಡೆ ಎಲ್ಲೂ ಹೋಗಿ ಗಲಾಟೆ ಮಾಡೋದು ಅಂಥದ್ದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಸೊ ಈ ಥರ ಒಂದು ಮೂಮೆಂಟ್ ನನಗೆ ತುಂಬ ಸ್ಪೆಷಲ್ ಅನಿಸ್ತು. ಇನ್ನೂ ಸ್ವಲ್ಪ ಮಕ್ಕಳು ದೊಡ್ಡ ಆಗೋ ತನಕ ಇದೇ ಥರನೇ ಮನೇಲೇ ಸೆಲೆಬ್ರೇಟ್ ಮಾಡೋಣ, ಹೊರಗಡೆ ಹೋಗೋದಕ್ಕಿನ್ನ ಅಂತ ಅನಿಸ್ತು. ಆ್ಯಂಡ್ ಅಂಡರ್ ಬಡ್ಜೆಟ್ ಕೂಡ, ಜಾಸ್ತಿ ದುಡ್ಡು ಖರ್ಚುನೂ ಕೂಡ ಆಗಲ್ಲ. ಸ್ಯಾಟಿಸ್ಫೈಡ್, ಕ್ಲೀನಾಗಿ ನೀಟಾಗಿ ನಮ್ಮ ಫುಡ್ ನಾವೇ ಮಾಡ್ಕೊಂಡು ತಿನ್ನೋದು. ಎಫರ್ಟ್ ಹಾಕಿ ಮಾಡುವಾಗ ಸಖತ್ತಾಗಿ ಅನಿಸುತ್ತೆ ನಮಗೆ.